ಅಂತೂ ರೂಮ್ ಖಾಲಿ ಮಾಡ್ದೋ. ಈಗ ನಾವು ಬೇರೆ ಬೀಚಲ್ಲಿ ಆಟ ಆಡಿ ಬಂದಿದ್ದು 5 ನಿಮಿಷ ಸ್ನಾನ ಮಾಡ್ಕೊಂಡೆಲ್ಲ. ಈಗ ಹೋಗಿ ತಿರ್ಗಾ ಬೀಚ್ಗೆ. ಮಳೆ ಬೇರೆ ಸಿಕ್ಕಾಪಟ್ಟೆ ಬದೈತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ರಾತ್ರಿ 10:45 ಟ್ರೈನ್ ಇರೋದು, ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ಸು. ಅಲ್ಲಿಗೆ ಹೋಗ್ಬಿಟ್ಟು ಟ್ರೈನ್ ಹತ್ತಿ ನಾವು ಹೋಗೋಷ್ಟಕ್ಕೆ ನಾಳೆ ಅಂದರೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ವಾರ ಮಧ್ಯಾಹ್ನ 12 ಗಂಟೆ ಆಗುತ್ತೆ. ಈಗ ಬೀಚ್ ಹತ್ರಕ್ಕೆ ಬಂದು ಮಳೆ ಬೇರೆ ಬರ್ತೈತೆ. ಒಡೆ ಸುಸ್ತಾಗಿದ್ದೀವೆಲ್ಲ ಬೀಚಲ್ಲಿ ಆಡಿ. ನಾವು ಕೂತವ್ರು ನೋಡಿ ಅಲ್ಲಿ. ಅಂತೂ ಬಸ್ ಸಿಕ್ತು. ಈಗ ವಾಸ್ಕೋ ಡಿ ಗಾಮಾ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಹೋಗ್ಬೇಕು. ಬಸ್ ಇಲ್ದು ಈಗ ರೈಲ್ವೆ ಸ್ಟೇಷನ್ ಕಡೆಗೆ ನಡ್ಕೊಂಡು ಹೋಗ್ತೀವಿ. ಬೆಳಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಮಳೆಯಲ್ಲಿ, ಎನಿ ಟೈಮ್ ಮಳೆ ಸಿಕ್ಕಾಪಟ್ಟೆ ಇಲ್ಲಿ. ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಈಗ ನಾವು ಜನರಲ್ಗೆ ಹೋಯ್ತಿದ್ದೀವಿ ಹತ್ಕೊಂಡು. ಕರೆಕ್ಟಾಗೆ ಈಗ ಟೈಮಿಂಗ್ಸು ಟೈಮ್ ಎಷ್ಟಲ್ಲ? ಟೈಮ್ ಎಷ್ಟು? ಉಲ್ಟಾ ತೋರಿಸ್ತಿಲ್ವ ಅಲ್ಲಿ? ಟ್ರೈನ್ ಹಿಂಗೋಗುತ್ತೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ನಾವು ಮಿಸ್ ಆಗಿ ಉಲ್ಟಾ ಹೋಯ್ತಿದ್ದೀವಿ ಜನರಲ್ಗೆ. बाप को भेज, तेरे बस की बात नहीं. ನನಗೆ ಬೈತಾರೆ. ಏನು ತಲೆಗೂರು ಇಂದು ಹಂಸಲೇಖರು ಅಂತ ತಲೆ ಉಪ್ಸೋಸಲ್ಲ. ಟ್ರೈನ್ ಅಲ್ಲೇ ಸ್ಟೇಷನ್ ಬಿಟ್ಟಿದೆ. ಈಗ ರೆಡ್ ಸಿಗ್ನಲ್ ತೋರಿಸೈತೆ, ಅದಕ್ಕೆ ಟ್ರೈನ್ ಸ್ಟಾಪ್ ಆಗಿದೆ. ಈಗ ನಾವು ಒಂದು ತೊಂದರೆ ಸೇರ್ಕೊಂಡ್ಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ ದೊಡ್ಡ ತೊಂದರೆಯಲ್ಲಿ. ಅಪ್ಪ ಈಗ ಗೋವಾಗ ಬಿಡೋದು ಸಾಕು, ನಮ್ಗೆ ತಲೆನೋವು ಇರೋದು ಸಾಕು. ನಿಜವಾಗ್ಲೂ ಗೋವಾಗಂತೂ ಯಾರು ಬರೋಕ್ಕೆ ಹೋಗ್ಬೇಕು. ನಿನ್ ಜನ್ಮಕ್ಕೆ ಹೋಗೋ. 200 ರೂಪಾಯಿ ಕೊಟ್ಟಿದ್ರ? 1000 ರೂಪಾಯಿ ಹೋಗಿರುತ್ತೆ. 1000 ರೂಪಾಯಿ ಅಲ್ಲ, ಈಗ ವಾಪಸ್ ಕೊಡೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೊಡ್ತಾರ ವಾಪಸ್ಸು? ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನೋಡಿ ಗಾಯ್ಸ್, ಇವ್ರು ಇನ್ನೂ ಓದೋರು ಬಂದಿಲ್ಲ, ನಮ್ಗೆ ಅಯ್ಯೋ ಅನಿಸ್ತಾರೆ. ನೆಕ್ಸ್ಟ್ ಸ್ಟೇಷನಲ್ಲಿ ಜಾಸ್ತಿ ಜನ ಹೋಗ್ತಾರಂತೆ. ಫೈನ್ ಕಟ್ ಬರುತ್ತೆ ಅಂತ ಹೋದ್ರು, ಇನ್ನೂ ಬಂದಿಲ್ಲ. ನನಗೆ ರೋದನೆ ಕೊಟ್ಟವ್ರು ಅವಳಿಂದ ಕೂತ್ಕೊಂಡು. ಶಿಸ್ತಾಗಿ ಜಾಗ ಕೂತ್ಕೊಳ್ಳೋದು ಬಿಟ್ಟು ನಮಗೆ ಎಳ್ದು ಟೆನ್ಷನ್ ತಗೊಂಬಂದು ಬಂದರು. ಮತ್ತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೇಡ. ಈಗ ಟೈಮ್ ಬಂದು 12:36. ಈಗ ನಾವು ದೂಧಸಾಗರ್ ಸಮೀಪಕ್ಕೆ ಹೋಗ್ತಿದ್ದೀವಿ. ಕರೆಕ್ಟಾಗಿ 1:15 ದೂಧಸಾಗರ್ ಬರುತ್ತೆ. ಆದರೆ ಏನೂ ಕಾಣಲ್ಲ, ಸುಮ್ಮನೆ ನೋಡ್ಬೇಕಷ್ಟೇ. ಈಗ ಇದು ಯಾವುದೋ ರೈಲ್ವೆ ಸ್ಟೇಷನ್ಗೆ ಬಂದು ನಿಲ್ಲಿಸಿದ್ದಾರೆ. ಗೋವಾಗ ಹೋಗೋದು ಸುಮ್ಮನೆ ಈಸಿ ಅಲ್ಲ ಗುರು, ಚಿಕ್ಕಪುರ ಪ್ಲಾನಿಂಗ್ ಕಂಡಬೇಕು. ಸುಮ್ಮನೆ ಹೋದರೆ ನಮ್ಮ ಥರ ಬುದ್ಧಿ ಥರ ಆಯ್ತೀವಿ. ಕುಡಿಯೋಕ್ಕೂ ನೀರಿಲ್ಲ, ತಿನ್ನೋಕ್ಕೂ ಊಟ ಇಲ್ಲ. ನಮಗೆ ಇವತ್ತು ಉಪವಾಸನೆ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿ ಐತೆ. ಈಗ ಜಾಗ ಬಿಟ್ಟಿಲ್ಲ. ಏನು ಇಲ್ಲ ಅಂತಾರೆ.
ಎಲ್ಲ ಫುಲ್ ಫ್ಲಾಟ್ ಆಗಿದ್ದಾರೆ. ಹಣೆಯವ್ರು ನೋಡಿ ಹೆಂಗೆ ಫ್ಲಾಟ್ ಆಗವ್ರೆ. ಶ್ರೀಕೃಷ್ಣ ಪರಮಾತ್ಮ ಅನಿಸುತ್ತೆ. ಒಂದು ಕಾಲು ಸೀಟ್ ಮೇಲೆ ಇಕ್ಕೊಂಡು ಇನ್ನೊಂದು ಕೈನ ನೋಡಿ ಎಲ್ಲಿ ಕಡೆ ಕೈನ ಇಕ್ಕೊಂಡು ಶ್ರೀಕೃಷ್ಣ ಪರಮಾತ್ಮ. ಈಗ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಅಲ್ಲ ಸತ್ತೋಗ್ ಸರಿ ತಗೊಂಬಂದ ನಿನಗೆ ಪೂರಾ ಸಿಗಂಗಿಲ್ಲ ಸರಿ ಇಲ್ಲಿ ಟಿಕೆಟ್ ಇದ್ರೆ ಟಿಕೆಟ್ ನಿನಗೆ ಹೋಗಾಕ ಬರಾಕ ಅದ ಸರಿ ಹೋಗಕ್ಕಲ್ಲ. ಏನು ಮಾಡ್ಲಿ ಕೆಲಸ ಮಟ್ಟ ಕೊನೆ ಕೆಲಸ ಮಾಡಿದ್ರೆ ಗೊತ್ತಾಗಂಗಿಲ್ಲ ನಿನಗೆ. ಸತ್ತಾರ ಅಂತ ಹೇಳಿ ಸರಿ ಹೋಯ್ತಿ ಕೊಲಿಕ್ಕೆ ಹೇಳಿದ ಪಾಸ್ ಪಾಸ್ ಆಗೈತೆ ಪಾಸ್ ಆಗೈತೆ ನೋಡೋಣ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹೋಗು ಕುಂದ್ರೋಗ ಹೋಗ. पहला मेरा बात सुनो, पहला मेरा बात खुद देता है परमिशन देने के बाद. परमिशन नहीं तो नहीं सर, नहीं चलता है. मेरा कार्य का बिल्कुल नहीं सर. ಗೋವಾದಿಂದ ಯಾರ ಎಣ್ಣೆ ತಗೊಳ್ತಾರೋ ಅವರೆಲ್ಲ ಸೀಸ್ ಮಾಡಿ ಎಣ್ಣೆನ ತಗೊಳ್ತಿದ್ದಾರೆ. ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ಯಾರು ಬೇರೆ ಸ್ಟೇಟಿಂದ ಯಾರು ಎಣ್ಣೆ ತಗೊಳ್ಬಾರ್ದು ಅಂತ ಇವರು ಇಲ್ಲಿ ಚೆಕ್ ಮಾಡ್ತಾರೆ. ಸ್ವಲ್ಪ ಜನ ಅಲ್ಲ ಅವನು ಕೊಟ್ಟ ಕಣೋ, ಕೊಟ್ನಾ ಕೊಟ್ಟ ಪೊಲೀಸನು. ಗೋ ಅక్కడ ಎಕ್ಕೆ ಮಾತ್ರ ಬಾಬು. ಫೈನಲಿ ಗಾಯ್ಸ್ ದಾವಣಗೆರೆ ಬಿಟ್ಟಾಯಿತು. ಇನ್ನೇನು ಯಶವಂತಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೂ ಕರೆಕ್ಟಾಗಿ ಊಟ ಆಗಿತ್ತು ನನಗೆ. ನಮ್ಮ ಮನೇಶ್ವರ ಹೆಂಗೆ ಮನೆಗೆ ಹೋಗ್ಬಿಟ್ಟ ಅವರೇ ಸ್ವಲ್ಪ ಹೋಗ್ತಾರೆ. ಹಾಂ ಬಿಟ್ಟಿ ಕೊಡ್ಬಿಡೋಣ ಯಾವ್ದೋ ರಾತ್ರಿ ನಿನ್ನೆ ಗೋವಾದಲ್ಲಿ ಸಿಕ್ತು ಅಂತ. ಸಿಕ್ತು ಅಂತ ಬರ್ದು ಹಾಗೆ ಹಿಡಿದೋಯ್ತು ಬಿಡಿ, ಅದೇನು ಮಾಡೋಕ್ಕಾಗಲ್ಲ. ಹಾಂ ಗೋವಾ ಹೋಗಿದ್ದು, ಗೋವಾದಲ್ಲಿ ಸಿಕ್ಕಾಬಿಟ್ಟೆ ಖರ್ಚು ಆಯಿತು. ಕಾರೆಲ್ಲ ಖಾಲಿ, ಬಸ್ಸಾಗೂ ಕಾರಿಲ್ಲ, ನಾಷ್ಟಕ್ಕೂ ಕಾರಿಲ್ಲ. ಯಾರ ಕಾಸು ಹಾಕಿ ಬಸ್ಸರ್ಗೂ ಕಾಸು ನಾಷ್ಟಕ್ಕೂ ಕಾಸು ಅಂತ. ಆಮೇಲೆ ಇಲ್ಲಿ ಸಿಕ್ಕಾಬಿಟ್ಟೆ ತಿಂತಾರೆ ಇವರು. ಏನು ಮಾಡೋ ಇವ್ರು ಕೊಡ್ಸೋಕ್ಕೆ ನಮ್ಗೆ ಕಾಸಿಲ್ಲ. ಅವರು ನಾನಾ ತಿನ್ನೋದು ಅವನ್ನ ಕೇಳಿ ಫಸ್ಟು ಏನಾರ ಬರ್ರಿ ಬೇಕು ಬೇಕು ಅಂತಾರೆ. ನಾವೇನು ಮಾಡೋದಪ್ಪ, ಕಾಸು ಇದ್ದ ಟೈಮಲ್ಲಿ ಈಗ ಮಾಡ್ತಾರೆ ಇವು. ನೆನ್ನೆ ನೈಟಿಂದ ನಾಷ್ಟನೇ ಊಟನೇ ಮಾಡಿಲ್ಲ ಇವನು. ಯಾಕೆಂದ್ರೆ ಅಲ್ಲಿ ಗೋಬಿ ಪಾರ್ಸಲ್ ಮಾಡಿಸ್ಕೊಂಡಿದ್ದು, ಗೋಬಿ ಪಾರ್ಸಲ್ಲು ತಿಂದಿಲ್ಲ ಇವನು. ತೆಗೆದು ಆಚೆ ಇಷ್ಟು ಅದನ್ನ ನೋಡ ಗೋಬಿ ಹಾಕ್ತಿರ್ತಾರಪ್ಪ ರಾತ್ರಿ ಹೊತ್ತು ನೈಟ್ 12 ಗಂಟೆಲಿ. ಅದೇ ಸಿಕ್ಕಿದ್ ನಮ್ಗೆ ಅದೃಷ್ಟಕ್ಕೆ. ಅದು ಹತ್ತೋಗೋದು ಆ ಗೋಬಿ ಯಾವತ್ತಿಂತಾನೆ ಹೇಳಿ. ನೀವು ಯಾವ್ದಾದ್ರು ತಿಂದಾಗಿದ್ರೆ ನನಗೆ ಕಮೆಂಟ್ ಮಾಡಿ. ಅವನ್ ಪಾಪ ಎಗ್ ರೈಸ್ ತಿಂದ, ಒಣಗೋಗಿತ್ತು ಎಲ್ಲ. ಇವನು ಗೋಬಿ ತಿನ್ನಿಲ್ಲ ಅಂದ್ರೆ ತಿಂದಿಲ್ಲ. ಪಲಾವ್ ತಗೊಂಡು 50 ರೂಪಾಯಿ ಕೊಟ್ಟು ಅದು ಚೆನ್ನಾಗಿರ್ಲಿಲ್ಲ, ಅಲ್ಲೇ ಇಕ್ಕಿದ್ವಿ. ಪಲಾವಿನ ಅಲ್ಲೇ ಇದ್ದಾರೆ ಮೇಲೆ, ಇದ್ರ ಸೀಟ್ ಮೇಲೆ ಐತೆ ಪಲಾವು. ತಿಂದೇ ಇಲ್ಲ, ಚೆನ್ನಾಗಿರವಂತೆ. 5 ಸ್ಟಾರ್ ಹೋಟ್ಲದೇ ಬೇಕು ತರಕ್ಕೆ. ಬೀಟ್ರೋಟೇ ಹಾಕ್ಬೋದು, ಬೀಟ್ರೋಟೇ. ಈಗ ಯಶವಂತಪುರ ಹೇಳ್ಬೇಕಾದವ್ರು ನಾವು ಚಿಕ್ಕಬಳ್ಳಾಪುರದಲ್ಲಿ ಹಿಡಿದೀವಿ. ಹೆಂಗೆ ಒಂದು ಕಾರಣ ಅದು ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಇಲ್ಲಿಂದ ಹಿಡಿದ್ಬಿಟ್ಟು ನಾವು ನಡ್ಕೊಂಡು ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ಈಗ ಚಿಕ್ಕಬಳ್ಳಾಪುರದಿಂದ ನಾವು 8ನೇ ಮೈಲಿಗೆ ಹೋಗ್ಬೇಕು ಬಸ್ ಹತ್ತಕ್ಕೆ. ಅಲ್ಲಿ ತಗ ಎಲ್ಲ ನಾಷ್ಟ ಸಿಕ್ಕರೆ ನಾಷ್ಟ ಮಾಡ್ಕೋಬೇಕು.
ಅಪ್ಪ ಈಗ ಇಳ್ದು ಬಸ್ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡು ಹೋಗ್ತಿದ್ದೀವಿ. ಮೌನೇಶ್ ನೋಡಿ ಹೆಂಗೆ ಹತ್ತಾನೆ ಮೌನೇಶ್. ಹತ್ತಲೇ ಮೌನೇಶ್ ಹೆಂಗೆ ಹತ್ತಾನೆ ಟ್ರೈನ್ ಹತ್ತಾನ ನೋಡಿ ಅಲ್ಲಿ. ಯಾಕೊಟ್ಟ ಈಗೆಲ್ಲ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ಬಾಟಲ್ ಎಲ್ಲ ಪ್ಯಾಕ್ ಆಯ್ತು. ಈಗ ಗೋವಾ ತಕ ಬರೋ ಅನ್ಬಿಟ್ಟು ನಾವಿಲ್ಲಿ ಕೂತಿದ್ದೀವಿ. ಬಾಯಿ ಹೇಳಿಲ್ಲ ಏನಿಲ್ಲ, ಬಾಯಿ ಮಾಡ್ತಾನೆ. ಒಬ್ಬೊಬ್ರು ಎತ್ಕೊಂಡು ಹೋಗ್ತಾರೆ. ಈಗ ಇರೋದೇ ನಾವು 3 ಜನ. ಈಗ ಇನ್ಯಾವ ಬಸ್ ಅದು ಕಾಣ್ತದ ಆ ಬಸ್ ಹತ್ಕೊಂಡು ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ನಮ್ಮನ್ನ ಬಿಟ್ಬಿಟ್ಟು ನನ್ನ ಮಕ್ಕಳು ಇಬ್ಬರು ಹೊಂಟೋದ್ರು. ನಾವಿಲ್ಲ ಇನ್ನು ಚಿಕ್ಕಮಗಳೂರ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ವಿ. ನಾನು ನಾಷ್ಟನ ಮಾಡಿಲ್ಲ, ಹೊಟ್ಟೆ ಹಸಿದೈತೆ. ಎಂಪ ಫೋನ್ ಇತ್ತಾ ಸ್ಕ್ಯಾನ್ ಮಾಡ್ತಾನೆ. ನಮಗೂ ಬಸ್ ಸಿಕ್ತಿ ಈಗ. ಆ ಬ್ಯಾಗ್ ಎತ್ತಕ್ಕಾಯ್ತಿಲ್ಲ ಅವನ ಕೈಲಿ, ಅಷ್ಟು ಫುಲ್ ತೂಕ ಐತೆ ಬ್ಯಾಗು. ನೋಡ್ತಾನೆ ನೋಡಿ, ಪ್ರೀತಿಯಿಂದ ಅವ್ರ ಅಪ್ಪಂಗೆ ಕಾಣೋಣ ಅದನ್ನ. ಮತ್ತೆ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾನೆ ನನ್ನ ಹತ್ರ. ಏನ್ಲೇ ನಾನು ನಮ್ಮ ಪ್ರೀತಿಯಿಂದ ನಮ್ಮ ಅಪ್ಪಂಗೆ ತಂದಿರೋದು. ನಾನು ಎಕ್ಸ್ಚೇಂಜ್ ಮಾಡಬೇಕು, ಯಾಕಂದ್ರೆ ನನ್ನ ಅಪ್ಪಂಗೆ ಹೇಳಿದ್ದೀವನೇ. 10 ರೂಪಾಯಿ ಕಡೆ ಗಾಡಿ ಬತ್ತು ಹತ್ತಿದ್ದೀವಿ. ಈಗ ನಾವು 2 ದಿನದಿಂದ ಇಲ್ಲತ್ತಿದ್ವೋ, ಈಗ ಅಲ್ಲೇ ಬಂದು ಇಳಿದಿದ್ದೀವಿ ಊರಿಗೆ ಹೋಗೋಕ್ಕೆ. ಊರಿಗೆ ಹೊಟ್ಟೆ ತುಂಬ ಊಟ ಮಾಡಿ ಮನಿಕೊಂಬಿಡೋದ ಕೆಲಸ. ಏನಿಲ್ಲ, ಬೆಳಗಿಂದ ರೋದನೆ ಕೊಟ್ಟು ನಾಶ ಮಾಡ್ದಂಗೆ ಊಟ ಮಾಡ್ದಂಗೆ. ಸೆಟ್ಲ ಬತ್ತು, ಸೆಟ್ಲ್ ಹತ್ಕೊಂಡು ಈಗ ಊರಿಗೆ ಹೋಗ್ಬೇಕು. ಫೈನಲಿ ಗಾಯ್ಸ್ ನಮ್ಮೂರಿಗೆ ಬಂದು ಇದೇ ನೋಡಿ ನಮ್ಮೂರು. ಆ ಕಡೆ ಹೋದ್ರೆ ನಮ್ಮ ಮನೆ. ಅಂತ ಇಂಥ ಗೋವಾ ಟ್ರಿಪ್ ಮುಗೀತು. ನೆಕ್ಸ್ಟ್ ಪ್ಲ್ಯಾನ್ ಏನಿದ್ರು ಮಾಡಬೇಕು ಬೇರೆ ಕಡೆ ಟ್ರಿಪ್ಗೆ. ವಿಡಿಯೋ ಹಾಕ್ತೀನಿ ಗಾಯ್ಸ್ ಯೂಟ್ಯೂಬಲ್ಲಿ ನೋಡಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಅಷ್ಟೇ.